ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ದಕ್ಷ ದಿ ಡೆಡ್ಲಿ ಕಾನ್ಸ್ಪಿರಸಿ ಅನ್ನೋ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಹೈದರಾಬಾದ್ ಅಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಕೊಲೆಗಳನ್ನ ಮಾಡ್ತಾ ಇರ್ತಾನೆ. ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಈ ಕಥೆಯ ನಾಯಕಿ ದಕ್ಷನ ಅಪಾಯಿಂಟ್ ಮಾಡ್ತಾರೆ. ದಕ್ಷ ಆ ಕೇಸ್ನ ಸಾಲ್ವ್ ಮಾಡೋಕೆ ಆಯ್ತಾ, ನಿಜವಾಗಲೂ ಕಿಲ್ಲರ್ ಯಾರು ಮತ್ತೆ ಅವನ ಮೋಟಿವ್ ಏನಾಗಿತ್ತು, ದಕ್ಷ ಹೇಗೆ ಆ ಕೊಲೆಗಳಿಗೆ ಕನೆಕ್ಟ್ ಆಗ್ತಾಳೆ, ಜೊತೆಗೆ ರಿವೀಲ್ ಆಗೋ ನಾವು ಊಹೆ ಕೂಡ ಮಾಡ್ಕೊಳ್ಳೋಕೆ ಆಗದ ಟ್ವಿಸ್ಟ್ ಗಳು ಏನು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ನಮಗೆ ಕಾಶಿ ಅನ್ನೋ ಒಬ್ಬ ಕಾಂಪೌಂಡರ್ ನ ತೋರಿಸ್ತಾರೆ. ಕಾಶಿ ಒಂದು ಬಾರ್ ಹತ್ರ ಬಂದು ಬ್ಯಾನರ್ಜಿ ಅನ್ನೋ ಒಬ್ಬ ಡಾಕ್ಟರ್ಗೆ ಕಾಲ್ ಮಾಡಿ ಎಣ್ಣೆ ಕುಡಿಯೋಕೆ ಕಾಸು ಕೇಳ್ತಾನೆ. ಆದ್ರೆ ಬ್ಯಾನರ್ಜಿ ಕಾಶಿಗೆ ಎಣ್ಣೆ ಕುಡಿಯೋದ್ ಬಿಟ್ಟು ಸರಿಯಾಗಿ ಕೆಲಸ ಮಾಡೋಕೆ ಹೇಳ್ತಾನೆ. ಆವಾಗ ಕಾಶಿ, ನೀವು ಮನುಷ್ಯರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳಿದಿರ, ಅದನ್ನ ನಾನು ಕರೆಕ್ಟ್ ಆಗೇ ಮಾಡ್ತಾ ಇದ್ದೀನಿ, ಇವಾಗ ನನ್ಗೆ ಕಾಸು ಬೇಕು ಅಷ್ಟೇ ಅಂತ ಹೇಳ್ತಾನೆ. ಅದನ್ನ ಕೇಳಿ ಬ್ಯಾನರ್ಜಿ ಕಾಸು ಕೊಡೋಕೆ ಒಪ್ಕೊಂಡು ಕಾಶಿಗೆ, ಇವಾಗ ನಮಗೆ 100 ಜನ ಬೇಕು, ಒಂದು ಹೊಸ ಪ್ರಾಜೆಕ್ಟ್ ಇದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಕಾಶಿ ಸರಿ ಅಂತ ಹೇಳಿ ಊಟ ಮಾಡ್ಕೊಂಡು ಎಣ್ಣೆ ಕುಡ್ಕೊಂಡು ಒಂದು ಕಂಟೈನರ್ ಯಾರ್ಡ್ಗೆ ಹೋಗ್ತಾನೆ. ಅಲ್ಲಿ ತುಂಬಾ ಜನ ಇರ್ತಾರೆ. ಬ್ಯಾನರ್ಜಿ ಕಾಶಿಗೆ ಜನರನ್ನ ಅರೇಂಜ್ ಮಾಡು ಅಂತ ಹೇಳಿದ್ರೆ ಕಾಶಿ ಇನ್ನೊಬ್ಬನಿಗೆ ಜನರನ್ನ ಅರೇಂಜ್ ಮಾಡೋಕೆ ಹೇಳಿರ್ತಾನೆ. ಇವಾಗ ಆ ಕಂಟೈನರ್ ಯಾರ್ಡ್ ಅಲ್ಲಿ 10 ಜನ ಇರ್ತಾರೆ. ಆ ಕಂಟೈನರ್ ಯಾರ್ಡ್ ಅಲ್ಲಿ ಶೆಲ್ಟರ್ ತಗೋಬಹುದು ಅಂತ ಶೆಲ್ಟರ್ ಇಲ್ಲದೆ ಇರೋ ಜನರೆಲ್ಲ ಅಲ್ಲಿ ಬಂದು ವಾಸ ಮಾಡ್ತಾ ಇರ್ತಾರೆ. ಇವಾಗ ಕಾಶಿ ಅವರೆಲ್ಲರನ್ನು ಲ್ಯಾಬ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳ್ತಾ ಕಂಟೈನರ್ ನ ಇನ್ನೊಂದು ಸೈಡ್ಗೆ ಹೋಗ್ತಾ ಇರ್ತಾನೆ. ಅವಾಗ ಅವನಿಗೆ ಗ್ರೀನ್ ಕಲರ್ ಸ್ಮೋಕ್ ಕಾಣಿಸುತ್ತೆ. ಕಾಶಿ ಏನು ಅಂತ ನೋಡೋಕೆ ಆ ಸ್ಮೋಕ್ ಒಳಗೆ ಹೋಗ್ತಾನೆ. ಅವಾಗ ಯಾರೋ ಮಾಸ್ಕ್ ಹಾಕಿರೋ ವ್ಯಕ್ತಿ ಕಾಶಿ ಬಳಿಗೆ ಬಂದು ಯಾವುದೋ ಕೆಮಿಕಲ್ ನ ಇಂಜೆಕ್ಟ್ ಮಾಡ್ತಾನೆ. ಅದ್ರಿಂದ ಕಾಶಿ ಸತ್ತೋಗ್ತಾನೆ. ಮಾರನೇ ದಿನ ಕಾಶಿ ಸತ್ತಿರೋ ವಿಷಯ ಗೊತ್ತಾಗಿ ಆ ಕಂಟೈನರ್ ಯಾರ್ಡ್ಗೆ ಈ ಕಥೆಯ ನಾಯಕಿ ದಕ್ಷ ಇನ್ವೆಸ್ಟಿಗೇಟ್ ಮಾಡೋಕೆ ಬರ್ತಾಳೆ. ದಕ್ಷ ಕಿರಣ್ ಅನ್ನೋ ಕಾನ್ಸ್ಟೇಬಲ್ಗೆ ಪ್ರೆಸ್ ಅವರು ಬರೋ ಮುಂಚೆ ಬಾಡಿನ ಕ್ಲಿಯರ್ ಮಾಡೋಕೆ ಹೇಳ್ತಾಳೆ. ದಕ್ಷ ಕ್ರೈಮ್ ಸೀನ್ ಗೆ ಬರೋ ಮುಂಚೆ ಫಾರೆನ್ಸಿಕ್ ಟೀಮ್ ಬಂದಿರುತ್ತೆ. ಫಾರೆನ್ಸಿಕ್ ಟೀಮ್ ನ ಹೆಡ್ ವಿಕ್ರಮ್ ಅಂತ. ವಿಕ್ರಮ್ ಯಾವಾಗ್ಲೂ ಆನ್ ಟೈಮ್ಗೆ ಕೆಲ್ಸಕ್ಕೆ ಬರ್ತಾ ಇರ್ತಾನೆ. ಇವಾಗ ದಕ್ಷ ವಿಕ್ರಮ್ ಹತ್ರ ಹೋಗಿ ಏನೇನ್ ಡೀಟೇಲ್ಸ್ ಗೊತ್ತಿದೆ ಹೇಳಿ ಅಂತಾಳೆ. ವಿಕ್ರಮ್ ಕಾಶಿ ಎಣ್ಣೆ ಜಾಸ್ತಿ ಕುಡಿದು ಸತ್ತಿರ್ಬೋದು ಅಂತ ಹೇಳ್ತಾ ಕಾಶಿ ಕತ್ತಲ್ಲಿ ಇರೋ ಇಂಜೆಕ್ಷನ್ ಮಾರ್ಕ್ ನ ತೋರಿಸ್ತಾನೆ. ಮಿಕ್ಕ ಡೀಟೇಲ್ಸ್ ನ ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ರಿಪೋರ್ಟ್ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾನೆ. ದಕ್ಷ ಸರಿ ಅಂತ ಹೇಳಿ, ಯಾರಾದ್ರೂ ಆ ಕೊಲೆ ಮಾಡಿರೋ ಕಿಲ್ಲರ್ ನ ನೋಡಿದ್ದಾರಾ ಅಂತ ಕೇಳ್ತಾಳೆ. ಆ ಯಾರ್ಡಲ್ಲಿ ಇದ್ದ 10 ಜನರಲ್ಲಿ 3 ಜನ ಕಿಲ್ಲರ್ ನ ನೋಡಿರ್ತಾರೆ. ಆದ್ರೆ ಆ 3 ಜನಕ್ಕೂ ಕಿಲ್ಲರ್ ಬೇರೆ ಬೇರೆ ರೀತಿ ಕಾಣಿಸಿರ್ತಾನೆ. ಒಬ್ಬ ಕಿಲ್ಲರ್ ಕಣ್ಣಲ್ಲಿ ರಕ್ತ ನೋಡದೆ ಅದು ಪಕ್ಕಾ ದೆವ್ವಾನೆ ಅಂತ ಹೇಳ್ತಾನೆ. ಇನ್ನೊಬ್ಬ ಅದೊಂದು ಜಿನ್, ಅದು ಕತ್ತಲೆ ಇರೋ ಟನಲ್ ಅಲ್ಲಿ ಬಂದು ಕೊಲೆ ಮಾಡಿ ಹೋಯ್ತು ಅಂತ ಹೇಳ್ತಾನೆ. ಇನ್ನೊಬ್ಬ ಅದು ರಕ್ತ ಪಿಶಾಚಿ, ಕೊಲೆ ಮಾಡಿ ರಕ್ತ ಕುಡ್ಕೊಂಡು ಹೋಗಿದೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ದಕ್ಷ ತಲೆ ಕೆಟ್ಟೋಗಿ ದಕ್ಷ ಆಫೀಸ್ ಕಡೆ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸುರೇಶ ಅನ್ನೋ ರಿಪೋರ್ಟರ್ ಬರ್ತಾನೆ. ಸುರೇಶ ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇರ್ತಾನೆ. ಅದಕ್ಕೆ ಕೇಸ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂದಿರ್ತಾನೆ. ಸುರೇಶಗೆ ದಕ್ಷ ಬಗ್ಗೆನೂ ತುಂಬಾ ಗೊತ್ತಿರುತ್ತೆ. ದಕ್ಷ 2 ವರ್ಷದಲ್ಲಿ 12 ಸಲ ಟ್ರಾನ್ಸ್ಫರ್ ಆಗಿರ್ತಾಳೆ. ಇವಾಗ ಸುರೇಶ್ಗೆ ಆ ಕೇಸ್ಗಿಂತ ದಕ್ಷ ಬಗ್ಗೆನೆ ತಿಳ್ಕೋಬೇಕು ಅನ್ನೋ ಕುತೂಹಲ ಜಾಸ್ತಿ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನಮಗೆ ಬಲರಾಮ್ ಅನ್ನೋ ಒಬ್ಬ ಫಾರ್ಮಾ ಬಿಸ್ನೆಸ್ ಮ್ಯಾನ್ ನ ತೋರಿಸ್ತಾರೆ. ಅವನು ಇಂಟರ್ ನ್ಯಾಷನಲ್ ಬಿಸ್ನೆಸ್ ಮ್ಯಾನ್ ಗಳ ಜೊತೆ ಮಾತಾಡ್ತಾ ಹೊಸ ಮೆಡಿಸಿನ್ ನ ಕಂಡು ಹಿಡಿತಾ ಇರೋದಾಗಿ ಹೇಳ್ತಾನೆ. ಅದಕ್ಕೆ ಒಬ್ಬ ಬಿಸ್ನೆಸ್ ಮ್ಯಾನ್, ಇಂಡಿಯಾ ಅಲ್ಲಿ ಆಯುರ್ವೇದ ಇದೆ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಬಲರಾಮ್, ಅದೆಲ್ಲ ಹಳೆ ಸಂಪ್ರದಾಯ, ಇವಾಗ ಅದೆಲ್ಲ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಅಲೆಕ್ಸ್ ಅನ್ನೋ ಬಿಸ್ನೆಸ್ ಮ್ಯಾನ್ ನ ನೆಕ್ಸ್ಟ್ ವೀಕ್ ಮೀಟ್ ಮಾಡೋಣ ಅಂತ ಹೇಳಿ ಕಾನ್ಫರೆನ್ಸ್ ನ ಎಂಡ್ ಮಾಡ್ತಾನೆ. ಈ ಬಲರಾಮ್ ಫಾರ್ಮಾ ಬಿಸ್ನೆಸ್ ಮ್ಯಾನ್ ಆಗಿದ್ರು ಇನ್ನು ಆಯುರ್ವೇದ ಔಷಧಿಗಳನ್ನೇ ತಗೊಳ್ತಾ ಇರ್ತಾನೆ. ಈ ಬಲರಾಮ್ ಜೊತೆನೆ ನಾವು ಮೊದಲ ಸೀನ್ ಅಲ್ಲಿ ನೋಡಿದ್ದ ಡಾಕ್ಟರ್ ಬ್ಯಾನರ್ಜಿ ಕೂಡ ಇರ್ತಾನೆ. ಬ್ಯಾನರ್ಜಿ ಬಲರಾಮ್ ಹೇಳಿದ ಪ್ರಕಾರ ಇಲ್ಲಿಗಲ್ ಆಗಿ ಹ್ಯೂಮನ್ಸ್ ನ ಟ್ರಯಲ್ ಮಾಡ್ತಾ ಇರ್ತಾನೆ. ಜೊತೆಗೆ ಇವ್ರ ಹತ್ರ ಒಂದು ಹಾರ್ಡ್ ಡ್ರೈವ್ ಇರುತ್ತೆ. ಅದನ್ನ ಓಪನ್ ಮಾಡೋಕೆ ತುಂಬಾ ಜನ ಟ್ರೈ ಮಾಡಿರ್ತಾರೆ. ಆದ್ರೆ ಪಾಸ್ವರ್ಡ್ ಗೊತ್ತಿಲ್ಲದೆ ಆ ಹಾರ್ಡ್ ಡ್ರೈವ್ ನ ಓಪನ್ ಮಾಡೋಕೆ ಆಗ್ತಾ ಇರಲ್ಲ. ಈ ಹಾರ್ಡ್ ಡ್ರೈವ್ ಬಗ್ಗೆ ಇನ್ ಡೀಟೇಲ್ ಆಗಿ ಮುಂದೆ ನೋಡೋಣ. ಇವಾಗ ಬಲರಾಮ್ ಬ್ಯಾನರ್ಜಿ ಹತ್ರ ಮೆಡಿಸಿನ್ ರೆಡಿ ಆಗಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಬ್ಯಾನರ್ಜಿ, ಇದುವರೆಗೂ 214 ಜನರ ಮೇಲೆ ಟ್ರೈ ಮಾಡಿದೀವಿ, ಆದ್ರೆ ಎಲ್ರು ಸತ್ತೋದ್ರು. ಇವಾಗ 215ನೇ ಟ್ರಯಲ್ ನಡೀತಾ ಇದೆ ಅಂತ ಹೇಳಿ ಬಲರಾಮ್ ನ ಲ್ಯಾಬ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಮನುಷ್ಯರನ್ನ ಗ್ಲಾಸ್ ಅಲ್ಲಿ ಕೂಡಾಕಿರ್ತಾರೆ. ಒಬ್ಬನ ಗ್ಲಾಸ್ ಕ್ಯೂಬ್ ಒಳಗೆ ಗ್ಯಾಸ್ ನ ಲೀಕ್ ಮಾಡ್ತಾರೆ. ಅವನು ಕೂಡ ಸತ್ತೋಗ್ತಾನೆ. ಈ ಎಕ್ಸ್ಪೆರಿಮೆಂಟ್ ಮಾಡೋಕೆನೆ ಬ್ಯಾನರ್ಜಿಗೆ ಕಾಶಿ ಜನಗಳನ್ನ ಸಪ್ಲೈ ಮಾಡ್ತಾ ಇದ್ದಿದ್ದು. ಇವಾಗ ಬಲರಾಮ್ಗೆ ಕಾಶಿನ ಯಾರೋ ಕೊಲೆ ಮಾಡಿರೋ ವಿಷಯ ಗೊತ್ತಾಗುತ್ತೆ. ಈ ಕಡೆ ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ವಿಕ್ರಮ್ ಅವನ ಅಸಿಸ್ಟೆಂಟ್ ನ ಕರೆದು ರಿಪೋರ್ಟ್ಸ್ ರೆಡಿ ಇದೆಯಾ ಅಂತ ಕೇಳ್ತಾನೆ. ಅಸಿಸ್ಟೆಂಟ್ ಸಿಸ್ಟಮ್ ಅಲ್ಲಿ ದಕ್ಷ ಅನ್ನೋ ಫೋಲ್ಡರ್ ಅಲ್ಲಿ ಇದೆ ನೋಡಿ ಅಂತಾಳೆ. ಇಲ್ಲಿ ನಮ್ಗೆ ವಿಕ್ರಮ್ ಮತ್ತೆ ದಕ್ಷ ಬಗ್ಗೆ ಗೊತ್ತಾಗುತ್ತೆ. ವಿಕ್ರಮ್ ಮತ್ತೆ ದಕ್ಷ ಇಬ್ರು ಮುಂಚೆ ಕ್ಲೋಸ್ ಫ್ರೆಂಡ್ಸ್ ಆಗಿ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಪರ್ಸನಲ್ ರೀಸನ್ ಇಂದ ವಿಕ್ರಮ್ ಡಿಪಾರ್ಟ್ಮೆಂಟ್ ಬಿಟ್ಟು ಫಾರೆನ್ಸಿಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ವಿಕ್ರಮ್ ವಾಪಸ್ ಡಿಪಾರ್ಟ್ಮೆಂಟ್ ಗೆ ಬರಲಿ ಅಂತ ದಕ್ಷ ವಿಕ್ರಮ್ ಜೊತೆ ಸರಿಯಾಗಿ ಮಾತಾಡ್ತಾ ಇರಲ್ಲ. ಇದು ವಿಕ್ರಮ್ ಮತ್ತೆ ದಕ್ಷ ಕತೆ. ಇವಾಗ ವಿಕ್ರಮ್ ಅಟಾಪ್ಸಿ ರಿಪೋರ್ಟ್ ತಗೊಂಡು ಸ್ಟೇಷನ್ ಕಡೆ ಹೋಗ್ತಾನೆ.
ಈ ಕಡೆ ಸ್ಟೇಷನ್ ಅಲ್ಲಿ ದಕ್ಷ ಒಬ್ಬ ಸ್ಕೆಚ್ ಆರ್ಟಿಸ್ಟ್ ನ ಕರೆಸಿರ್ತಾಳೆ. ಅವನ ಕೈಲಿ ಕಂಟೈನರ್ 2 3 ಜನರು ಕಿಲ್ಲರ್ ನ ಡಿಸ್ಕ್ರೈಬ್ ಮಾಡಿದ್ರಲ್ಲ, ಅದೇ ರೀತಿ ದಕ್ಷ ಡಿಸ್ಕ್ರೈಬ್ ಮಾಡಿ 3 ಸ್ಕೆಚ್ ಬಿಡಿಸ್ತಾಳೆ. ಆದ್ರಿಂದ ಅಂತೂ ಕಿಲ್ಲರ್ ನ ಕಂಡಿಡಿಯೋಕೆ ಆಗಲ್ಲ ಅಂತ ದಕ್ಷಗೂ ಗೊತ್ತಾಗುತ್ತೆ. ವಿಕ್ರಮ್ ಸ್ಟೇಷನ್ಗೆ ಬಂದಾಗ ಅಲ್ಲಿಗೆ ರಿಪೋರ್ಟರ್ ಸುರೇಶ ಕೂಡ ಬಂದಿರ್ತಾನೆ. ವಿಕ್ರಮ್ ದಕ್ಷ ಬಳಿಗೆ ಬಂದು ರಿಪೋರ್ಟ್ ಕೊಡ್ತಾನೆ. ಅದರ ಪ್ರಕಾರ ಕಾಶಿಗೆ ಯಾವುದೇ ಗಾಯ ಆಗಿರಲ್ಲ, ಕೇವಲ ಅವನು ಕುಡ್ದಿರೋ ಆಲ್ಕೋಹಾಲ್ ಜಾಸ್ತಿ ಆಗಿ ಸತ್ತಿದ್ದಾನೆ ಅಂತ ಇರುತ್ತೆ. ಅದನ್ನ ನೋಡಿ ದಕ್ಷ ಏನ್ ಮಾಡೋದು ಅಂತ ಯೋಚನೆ ಮಾಡುವಾಗ ಅಲ್ಲಿಗೆ ಸುರೇಶ ಬಂದು ಯಾರಾದ್ರೂ ಎಕ್ಸ್ಪರ್ಟ್ ನ ಕನ್ಸಲ್ಟ್ ಮಾಡಿ ಅಂತ ಸರ್ಕಾಸಮ್ ಆಗಿ ಮಾತಾಡ್ತಾನೆ. ಅದಕ್ಕೆ ದಕ್ಷ ಸುರೇಶ್ನ ಕರೆದು ಬೈದು ಕಳಿಸ್ತಾಳೆ. ಇವಾಗ ದಕ್ಷಗೆ ಆ ಕಿಲ್ಲರ್ ಮತ್ತೆ ಇನ್ನೊಂದು ಕೊಲೆ ಮಾಡ್ತಾನೆ ಅಂತ ಅನ್ನಿಸ್ತಾ ಇರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ವಿಶ್ವಾಮಿತ್ರ ಅನ್ನೋ ಸೈಕಿಯಾಟ್ರಿಸ್ಟ್ ನ ತೋರಿಸ್ತಾರೆ. ಇವಾಗ ರಿಪೋರ್ಟರ್ ಸುರೇಶ ವಿಶ್ವಾಮಿತ್ರ ಬಳಿಗೆ ಬಂದು ಕಾಶಿ ಕೇಸ್ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ವಿಶ್ವಾಮಿತ್ರ ಕಿಲ್ಲರ್ ಮೋಸ್ಟ್ಲಿ ಯಾವುದೋ ಗ್ಯಾಸ್ ನ ಲೀಕ್ ಮಾಡಿ ಕೊಲೆ ಮಾಡಿರ್ತಾನೆ, ಗ್ಯಾಸ್ ಇಂದ ಹಾಲುಸಿನೇಷನ್ ಆಗಿರುತ್ತೆ, ಅದಕ್ಕೆ ಕಿಲ್ಲರ್ ಬೇರೆ ಬೇರೆ ರೀತಿ ಕಾಣಿಸಿದ್ದಾನೆ ಅನ್ಸುತ್ತೆ. ಇದೇ ಫಾರಿನ್ ಅಲ್ಲಿ ಆಗಿದ್ರೆ ಪೊಲೀಸರು ಮೊದಲು ನಮ್ಮಂತ ಸೈಕಿಯಾಟ್ರಿಸ್ಟ್ ನ ಕನ್ಸಲ್ಟ್ ಮಾಡ್ತಾ ಇದ್ರು, ಆದ್ರೆ ಇದು ಇಂಡಿಯಾ ಅಲ್ವಾ, ಇನ್ನು ಪೊಲೀಸರು ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಾನೆ. ಇದನ್ನ ಸುರೇಶ ಅವನ ಚಾನಲ್ ಅಲ್ಲಿ ಹಾಕ್ತಾನೆ. ಅದನ್ನ ದಕ್ಷ ಕೂಡ ನೋಡ್ತಾಳೆ. ಈ ಕಡೆ ಬಲರಾಮ್ ನ ಮೀಟ್ ಮಾಡೋಕೆ ಫಾರಿನ್ ಇಂದ ಅಲೆಕ್ಸ್ ಬರ್ತಾನೆ. ಬಲರಾಮ್ ಅಲೆಕ್ಸ್ಗೆ 1 ವಾರ ಏನೇ ಆದ್ರೂ ಹೋಟೆಲ್ ಇಂದ ಈಚೆ ಬರ್ಲೇಬೇಡ ಅಂತ ಹೇಳ್ತಾನೆ. ಇವಾಗ ದಕ್ಷ ಸ್ಟೇಷನ್ಗೆ ವಿಶ್ವಾಮಿತ್ರನ ಕರೆಸಿ ಕೇಸ್ ಬಗ್ಗೆ ಏನು ಮಾತಾಡಬಾರ್ದು ಅಂತ ವಾರ್ನಿಂಗ್ ಕೊಡ್ತಾಳೆ. ಆದ್ರೆ ವಿಶ್ವಾಮಿತ್ರ ಅದಕ್ಕೆಲ್ಲ ಕೇರ್ ಮಾಡದೆ ಸುಮ್ನೆ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ 5 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಪಾ ಅಲ್ಲಿ ಅಲೆಕ್ಸ್ ಹುಡುಗಿಯರ ಕೈಲಿ ಮಸಾಜ್ ಮಾಡಿಸ್ಕೊಳ್ತಾ ಇರ್ತಾನೆ. ಅಲೆಕ್ಸ್ ಬೆಡ್ ಮೇಲೆ ಉಲ್ಟಾ ಮಲಗಿರ್ತಾನೆ. ಅವಾಗ ಇದ್ದಕ್ಕಿದ್ದ ಹಾಗೆ ಬೆಡ್ ಕೆಳಗಿಂದ ಗ್ರೀನ್ ಕಲರ್ ಸ್ಮೋಕ್ ಬರುತ್ತೆ. ಮಸಾಜ್ ಮಾಡೋ ಹುಡುಗಿಯರು ಅಲ್ಲಿಂದ ಓಡೋಗ್ತಾರೆ. ಕಿಲ್ಲರ್ ಬಂದು ಅಲೆಕ್ಸ್ ಕತ್ತಿಗೆ ಏನನ್ನೋ ಇಂಜೆಕ್ಟ್ ಮಾಡ್ತಾನೆ. ಕಾಶಿ ಸತ್ತ ರೀತಿಯೇ ಅಲೆಕ್ಸ್ ಕೂಡ ಸತ್ತೋಗ್ತಾನೆ. ಅಲೆಕ್ಸ್ ಕೊಲೆ ಆಗಿರೋ ವಿಷಯ ಪೊಲೀಸರಿಗಿಂತ ಮುಂಚೆನೆ ಪ್ರೆಸ್ ಅವ್ರಿಗೆ ಗೊತ್ತಾಗಿ ನ್ಯೂಸ್ ಅಲ್ಲೆಲ್ಲ ಈ ವಿಷಯ ಬರ್ತಾ ಇರುತ್ತೆ. ಅದನ್ನ ಸ್ಟೇಷನ್ಗೆ ಬಂದ ದಕ್ಷ ನೋಡಿ ಹೋಟೆಲ್ಗೆ ಹೋಗ್ತಾಳೆ. ಒಳಗೆ ಯಾರು ಬರಬಾರ್ದು ಅಂತ ಹೇಳಿ ಸ್ಪಾ ಒಳಗೆ ಹೋಗ್ತಾಳೆ. ಆಲ್ರೆಡಿ ಫಾರೆನ್ಸಿಕ್ ನ ವಿಕ್ರಮ್ ಬಂದಿರ್ತಾನೆ. ವಿಕ್ರಮ್ ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾನೆ. ಈ ಕಡೆ ಸಿಸಿಟಿವಿ ರೂಮ್ ಅಲ್ಲಿ ರಿಪೋರ್ಟರ್ ಸುರೇಶ್ ಸಿಸಿಟಿವಿ ಫುಟೇಜ್ ನ ಒಂದು ಪೆನ್ ಡ್ರೈವ್ ಗೆ ಹಾಕಿಸ್ಕೊತಾನೆ. ಸುರೇಶ್ ಆಗಿ ಸಿಸಿಟಿವಿ ಫುಟೇಜ್ ಕೊಡೋಕೆ ಕಾರಣ ಅಂದ್ರೆ ಆ ಹೋಟೆಲ್ ಅಲ್ಲಿ ಏನೇನ್ ಇಲ್ಲಿಗಲ್ ಕೆಲಸ ಆಗ್ತಾ ಇರುತ್ತೆ ಅಂತ ಸುರೇಶ್ಗೆ ಗೊತ್ತಿರುತ್ತೆ. ಅದಕ್ಕೆ ಸುರೇಶ ಕೇಳಿದ ಕೂಡಲೇ ಫುಟೇಜ್ ನ ಪೆನ್ ಡ್ರೈವ್ ಗೆ ಹಾಕಿ ಕೊಡ್ತಾರೆ. ಆ ಪೆನ್ ಡ್ರೈವ್ ನ ಸುರೇಶ ಬ್ಯಾಗ್ ಅಲ್ಲಿ ಇಡ್ಕೊಂಡ್ರೆ ದಕ್ಷ ಹಿಡ್ಕೋತಾಳೆ ಅಂತ ಗೊತ್ತಾಗಿ ಸುರೇಶ ಅದನ್ನ ಬಾಯಿಗೆ ಹಾಕೊಂಡು ಈಚೆ ಬರ್ತಾನೆ. ಅವನು ಅಂದುಕೊಂಡ ಹಾಗೇನೆ ದಕ್ಷ ಸುರೇಶ್ನ ಹಿಡ್ಕೋತಾಳೆ. ಆದ್ರೆ ಬ್ಯಾಗ್ ಅಲ್ಲಿ ಕ್ಯಾಮರಾ ಬಿಟ್ಟು ಬೇರೆ ಏನು ಸಿಗಲ್ಲ. ದಕ್ಷ ಹೋಟೆಲ್ ಮ್ಯಾನೇಜರ್ಗೆ ಬೈತಾಳೆ. ಆದ್ರೆ ಹೋಟೆಲ್ ಮ್ಯಾನೇಜರ್ ಸುರೇಶ್ ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಆಡ್ತಾ ಇರ್ತಾನೆ. ಸುರೇಶ್ ಅವನ್ ಬ್ಯಾಗ್ ಮತ್ತೆ ಕ್ಯಾಮರಾ ಇಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಇವಾಗ ದಕ್ಷ ಆ ಮಸಾಜ್ ಮಾಡ್ತಿದ್ದ ಹುಡುಗಿಯರನ್ನ ಕಿಲ್ಲರ್ ಹೇಗಿದ್ದ ಅಂತ ಕೇಳ್ತಾಳೆ. ಅದಕ್ಕೆ ಅವರು ಕಿಲ್ಲರ್ ನೋಡೋಕೆ ಏಲಿಯನ್ ರೀತಿ ಇದ್ದ ಅಂತ ಹೇಳ್ತಾರೆ. ಇದನ್ನ ಕೇಳಿ ದಕ್ಷ ತಲೆ ಇನ್ನು ಕೆಡುತ್ತೆ. ಅದೇ ಟೈಮ್ಗೆ ದಕ್ಷ ಮೇಲಧಿಕಾರಿ ಆದಷ್ಟು ಬೇಗ ಕೇಸ್ನ ಸಾಲ್ವ್ ಮಾಡೋಕೆ ಹೇಳ್ತಾನೆ. ದಕ್ಷ ಸರಿ ಅಂತ ಈಚೆ ಬಂದ್ರೆ ಪ್ರೆಸ್ ಅವರು ಏನೇನೋ ಕ್ವಶನ್ ಕೇಳ್ತಾ ಇರ್ತಾರೆ. ಅದಕ್ಕೆ ದಕ್ಷ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡದೆ ಸ್ಟೇಷನ್ ಕಡೆ ಹೋಗ್ತಾಳೆ. ಈ ಕಡೆ ಲ್ಯಾಬ್ ಅಲ್ಲಿ ವಿಕ್ರಮ್ಗೆ ಅಲೆಕ್ಸ್ ನ ಕೊಲ್ಲೋಕೆ ಯಾವುದೋ ಪಾಯ್ಸನ್ ನ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದೇ ಟೈಮ್ಗೆ ದಕ್ಷ ವಿಕ್ರಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಕೇಳ್ತಾಳೆ. ವಿಕ್ರಮ್ ಕಿಲ್ಲರ್ ಪಾಯ್ಸನ್ ಯೂಸ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಇವಾಗ ದಕ್ಷ ಹಾಗೂ ಕಿಲ್ಲರ್ ಸ್ಮೋಕ್ ಯೂಸ್ ಮಾಡಿ ಹಾಲುಸಿನೇಷನ್ ಆಗೋ ಹಾಗೆ ಮಾಡಿ ಕೊಲೆ ಮಾಡಿರ್ಬೇಕು ಅಂತ ಅನ್ಸೋಕೆ ಶುರುವಾಗುತ್ತೆ. ಇವಾಗ ದಕ್ಷ ಅಲೆಕ್ಸ್ ಕೊಲೆ ಬಗ್ಗೆ ಅಮೆರಿಕ ಎಂಬಸಿಗೆ ರಿಪೋರ್ಟ್ ಕೊಡ್ಬೇಕಿರುತ್ತೆ. ಅದಕ್ಕೆ ಅಲ್ಲಿಗೆ ಹೋಗ್ತಾಳೆ. ಕಾನ್ಸ್ಟೇಬಲ್ ಕಿರಣ್ ಮತ್ತೆ ಕಮಲಾಗೆ ಹೋಟೆಲ್ಗೆ ಹೋಗಿ ಕ್ಲೂ ಏನಾದ್ರೂ ಸಿಗುತ್ತಾ ಅಂತ ಹುಡುಕೋಕೆ ಹೇಳ್ತಾಳೆ. ಈ ಕಡೆ ಸಿಸಿಟಿವಿ ಫುಟೇಜ್ ತಗೊಂಡು ಹೋಗಿದ್ದ ಸುರೇಶ ಎಲ್ಲಾ ಚೆಕ್ ಮಾಡ್ತಾನೆ. ಅದನ್ನ ನೋಡಿ ಸುರೇಶ ಗಾಬರಿಯಾಗಿ ಕಮಿಷನರ್ಗೆ ಕಾಲ್ ಮಾಡಿ ಮೀಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಕಮಿಷನರ್ ಆಫೀಸ್ಗೆ ಬರೋಕೆ ಹೇಳ್ತಾನೆ. ಸುರೇಶ ಕಮಿಷನರ್ ಆಫೀಸ್ಗೆ ಹೋಗಿ ನಾನು ಹೋಟೆಲ್ ರಿಜಿಸ್ಟರ್ ಬುಕ್ ಚೆಕ್ ಮಾಡಿದೆ, ದಕ್ಷ ಹೆಸರಲ್ಲಿ ರೂಮ್ ಬುಕ್ ಆಗಿಲ್ಲ, ಆದ್ರೆ ಮಿಥಿಲಾ ಅನ್ನೋ ಹೆಸರಲ್ಲಿ ರೂಮ್ ಬುಕ್ ಆಗಿದೆ ಅಂತ ಏನನ್ನೋ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ವಿಕ್ರಮ್ ಕೂಡ ಬರ್ತಾನೆ. ಇವಾಗ ಕಮಿಷನರ್ ವಿಕ್ರಮ್ಗೆ ಡಿಪಾರ್ಟ್ಮೆಂಟ್ಗೆ ವಾಪಸ್ ಜಾಯ್ನ್ ಆಗೋಕೆ ಆರ್ಡರ್ ಮಾಡ್ತಾನೆ. ಆಮೇಲೆ ಆ ಸಿಸಿಟಿವಿ ಫುಟೇಜ್ ನ ವಿಕ್ರಮ್ಗೂ ತೋರಿಸ್ತಾರೆ. ಇವಾಗ ವಿಕ್ರಮ್ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಹೋಗ್ತಾನೆ. ಕಿರಣ್ ಬಳಿ ದಕ್ಷ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ದಕ್ಷ ಅಮೆರಿಕನ್ ಎಂಬಸಿಗೆ ಹೋಗಿದ್ದಾಳೆ ಅಂತ ಗೊತ್ತಾಗಿ ವಿಕ್ರಮ್ ಕೂಡ ಎಂಬಸಿಗೆ ಹೋಗೋಕೆ ಜೀಪ್ ಹತ್ತುತ್ತಾನೆ. ಈ ಕಡೆ ದಕ್ಷ ಎಂಬಸಿಗೆ ಅಲೆಕ್ಸ್ ಡೆತ್ ಬಗ್ಗೆ ರಿಪೋರ್ಟ್ ಕೊಟ್ಟು ಈಚೆ ಬಂದಾಗ ದಕ್ಷ ಮೇಲೆ ಯಾರೋ ರೌಡಿಗಳು ಅಟ್ಯಾಕ್ ಮಾಡ್ತಾರೆ. ದಕ್ಷ ಎಲ್ಲಾ ರೌಡಿಗಳಿಗೂ ಚೆನ್ನಾಗಿ ಹೊಡಿತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ವಿಕ್ರಮ್ ದಕ್ಷಗೆ ಹೊಡೆದು ಅವಳನ್ನ ಅರೆಸ್ಟ್ ಮಾಡ್ತಾನೆ. ಅಂದ್ರೆ ಇದುವರೆಗೂ ದಕ್ಷ ಹುಡುಕಿದ್ದ ಕಿಲ್ಲರ್ ಬೇರೆ ಯಾರು ಅಲ್ಲ, ಅದು ಸ್ವತಃ ದಕ್ಷನೇ ಆಗಿರ್ತಾಳೆ. ಇವಾಗ ದಕ್ಷ ಮೇಲೆ ಅಟ್ಯಾಕ್ ಮಾಡಿದ್ದವರು ಬಲರಾಮ್ ಕಡೆ ರೌಡಿಗಳಾಗಿರ್ತಾರೆ. ಇವಾಗ ನ್ಯೂಸ್ ಅಲ್ಲೆಲ್ಲ ದಕ್ಷನೇ ಕೊಲೆ ಮಾಡಿ ಅದನ್ನ ಅವಳೇ ಇನ್ವೆಸ್ಟಿಗೇಟ್ ಮಾಡಿ ಕೇಸ್ ದಿಕ್ಕನ್ನ ತಪ್ಪಿಸ್ತಾ ಇದ್ಲು ಅಂತ ಬರ್ತಾ ಇರುತ್ತೆ. ದಕ್ಷನೇ ಕಿಲ್ಲರ್ ಅಂತ ಹೇಗ್ ಗೊತ್ತಾಯ್ತು ಅಂದ್ರೆ ಹೋಟೆಲ್ ಸಿಸಿಟಿವಿ ಫುಟೇಜ್ ಇಂದ. ದಕ್ಷ ಅಲೆಕ್ಸ್ ಚೆಕ್ ಇನ್ ಆಗೋಕು ಮುಂಚೆನೆ ಮಿಥಿಲಾ ಅನ್ನೋ ಹೆಸರಲ್ಲಿ ಚೆಕ್ ಇನ್ ಆಗಿರ್ತಾಳೆ. ಅಲೆಕ್ಸ್ ಕೊಲೆಯಾಗಿ 1 ಗಂಟೆಯ ನಂತರ ಚೆಕ್ಔಟ್ ಆಗಿರ್ತಾಳೆ. ಅಲ್ಲ, ದಕ್ಷ ಯಾಕೆ ಮಿಥಿಲಾ ಅನ್ನೋ ಹೆಸರಿಂದ ಚೆಕ್ ಇನ್ ಆದ್ಲು? ಮೋಸ್ಟ್ಲಿ ಗೊತ್ತಾಗ್ಬಾರ್ದು ಅಂತ ಅನ್ಸುತ್ತೆ. ಆದ್ರೆ ಸಿಸಿಟಿವಿ ಇದಾವೆ ಅಂತ ಅವಳಿಗೆ ಗೊತ್ತಿರ್ಲಿಲ್ವಾ?
ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಇವಾಗ ವಿಕ್ರಮ್ ದಕ್ಷನ ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಬಂದು ಇನ್ವೆಸ್ಟಿಗೇಷನ್ ಮಾಡೋಕೆ ಶುರು ಮಾಡ್ತಾನೆ. ನೋಡಿದ್ರೆ ದಕ್ಷ ಅವಳ ಹೆಸರು ಮಿಥಿಲಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದಕ್ಷ ಸುಸ್ತಾಗಿ ಬಿದ್ದೋಗ್ತಾಳೆ. ಇವಾಗ ದಕ್ಷನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ವಿಕ್ರಮ್ ಅವನ್ ಟೀಮ್ ಜೊತೆ ದಕ್ಷ ಮನೆ ಸರ್ಚ್ ಮಾಡೋಕೆ ಹೋಗ್ತಾನೆ. ದಕ್ಷ ಮನೆ ಸರ್ಚ್ ಮಾಡ್ಕೊಂಡು ವಿಕ್ರಮ್ ಕೂಡ ಹಾಸ್ಪಿಟಲ್ಗೆ ಬರ್ತಾನೆ. ಹಾಸ್ಪಿಟಲ್ ಅಲ್ಲಿ ಕಮಿಷನರ್ ಇರ್ತಾರೆ. ವಿಕ್ರಮ್ಗೆ ದಕ್ಷ ಮನೆಯಲ್ಲಿ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಹ್ಯಾಂಡಲ್ ಮಾಡೋ ಟ್ಯಾಬ್ಲೆಟ್ ಸಿಕ್ಕಿರುತ್ತೆ. ಜೊತೆಗೆ ಎಷ್ಟೊಂದು ಫೋಟೋ ಕಾರ್ಡ್ಸ್, ಜೊತೆಗೆ ಒಂದು ಡೈರಿ ಕೂಡ ಸಿಕ್ಕಿರುತ್ತೆ. ಆ ಡೈರಿಯಲ್ಲಿ ದಕ್ಷ ಹೆಸರು ಮಿಥಿಲಾ ಅಂತ ಇರುತ್ತೆ. ಮಿಥಿಲಾ ತಂದೆ ಹೆಸರು ಅನಂತಯ್ಯ ಅಂತ ಇರುತ್ತೆ. ಇದನ್ನ ನೋಡಿ ಮಿಥಿಲಾ ಬಗ್ಗೆ ಸರ್ಚ್ ಮಾಡಿದಾಗ ಮಿಥಿಲಾ 2 ವರ್ಷದ ಹಿಂದೆನೆ ಸತ್ತೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಆದ್ರೆ ದಕ್ಷ ಯಾಕೆ ಅವಳನ್ನ ಅವಳೇ ಮಿಥಿಲಾ ಅನ್ಕೊಂಡಿದ್ದಾಳೆ ಅಂತ ಇವಾಗ ಗೊತ್ತಾಗ್ತಾ ಇರಲ್ಲ. ಇದನ್ನ ತಿಳ್ಕೊಳ್ಳೋಕೆ ಕಮಿಷನರ್ ವಿಶ್ವಾಮಿತ್ರಾಗೆ ಕಾಲ್ ಮಾಡಿ ಆಸ್ಪತ್ರೆಗೆ ಬರೋಕೆ ಹೇಳ್ತಾನೆ. ವಿಶ್ವಾಮಿತ್ರ ಆಸ್ಪತ್ರೆಗೆ ಬಂದು ದಕ್ಷ ಇದ್ದ ರೂಮ್ಗೆ ಹೋಗ್ತಾನೆ. ಎಲ್ಲರನ್ನು ಈಚೆ ಕಳಿಸಿ ಒಂದು ಲೈಟ್ ನ ಬ್ಲಿಂಕ್ ಮಾಡ್ತಾ ದಕ್ಷಗೆ ಆ ಲೈಟ್ ನ ನೋಡೋಕೆ ಹೇಳ್ತಾನೆ. ಇದರಿಂದ ದಕ್ಷ ಹಿಪ್ನೋಟೈಸ್ ಆಗ್ತಾಳೆ. ಹಿಪ್ನೋಟೈಸ್ ಆದ ದಕ್ಷ ಮಿಥಿಲಾ ಮತ್ತೆ ಅವಳ ತಂದೆ ಅನಂತಯ್ಯನ ಕತೆ ಹೇಳೋಕೆ ಶುರು ಮಾಡ್ತಾಳೆ. ಮಿಥಿಲಾ ತಂದೆ ಅನಂತಯ್ಯ ಆದಿ ಕಾಲದಿಂದಲೂ ಆಯುರ್ವೇದ ಔಷಧಿಗಳನ್ನ ಕ್ಲಿನಿಕ್ ನಡೆಸ್ಕೊಂಡು ಬರ್ತಾ ಇರ್ತಾನೆ. ಆದ್ರೆ ಅವನ ಮಗಳು ಮಿಥಿಲಾಗೆ ಆಯುರ್ವೇದದ ಮೇಲೆ ನಂಬಿಕೆ ಇರಲ್ಲ. ಅದಕ್ಕೆ ಅನಂತಯ್ಯ ಮಿಥಿಲಾನ MBBS ಓದಿಸಿ ಡಾಕ್ಟರ್ ಮಾಡಿಸ್ತಾನೆ. ಹೀಗಿದ್ದಾಗ ಊರಿನ ಜನರು ಅನಂತಯ್ಯನಿಗೆ ಹುಚ್ಚನ ಪಟ್ಟ ಕಟ್ಟಿ ಕೊಲೆ ಮಾಡಿಬಿಡ್ತಾರೆ. ಅದಕ್ಕೆ ಮಿಥಿಲಾ ವಾಪಸ್ ಅವಳ ಅಜ್ಜಿ ತಾತನ ಮನೆಗೆ ಬರ್ತಾಳೆ. ಅವಳಿಗೆ ಆಯುರ್ವೇದದ ಮೇಲೆ ನಂಬಿಕೆ ಇರಲ್ಲ. ಅದಕ್ಕೆ ಅವಳ ತಂದೆ ರೂಮಲ್ಲಿದ್ದ ಪ್ಲಾಂಟ್ಸ್ ಎಲ್ಲಾನು ಬೇರೆ ಕಡೆ ಇಡ್ತಾಳೆ. ಅವಾಗ ಅವಳಿಗೆ ಅವಳ ತಂದೆ ಆಯುರ್ವೇದದ ಮೇಲೆ ಮಾಡಿದ್ದ ರಿಸರ್ಚ್ ನ ಬುಕ್ ಕಾಣಿಸುತ್ತೆ. ಆದ್ರಿಂದ ಮಿಥಿಲಾಗೂ ಆಯುರ್ವೇದದ ಶಕ್ತಿ ತಿಳಿಯುತ್ತೆ. ಅವಳು ಇವಾಗ ಆಯುರ್ವೇದದ ಔಷಧಿ ರೆಡಿ ಮಾಡೋಕೆ ಶುರು ಮಾಡ್ತಾಳೆ. ಆ ಔಷಧಿಗಳಲ್ಲಿ ಮೇನ್ ಆಗಿ ಮಿರಾಕಲ್ ಮಾಲಿಕ್ಯೂಲ್ ಅನ್ನೋ ಒಂದು ಔಷಧಿ ರೆಡಿ ಮಾಡಿದ್ರೆ ಅದು ಎಲ್ಲಾ ಕಾಯಿಲೆಗಳಿಗೂ ಸೂಕ್ತವಾಗಿರುತ್ತೆ. ಅದಕ್ಕೆ ಮಿಥಿಲಾ ಅವಳ ತಂದೆಯ ಕ್ಲಿನಿಕ್ ನ ಓಪನ್ ಮಾಡ್ತಾಳೆ. ಆದ್ರೆ ಊರಲ್ಲಿದ್ದ ಒಬ್ಬ ವ್ಯಕ್ತಿ ಅದನ್ನ ಕ್ಲೋಸ್ ಮಾಡುವಂತ ಗಲಾಟೆ ಮಾಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಒಬ್ಬಳು ಮಹಿಳೆ ಅವಳ ಮಗಳನ್ನ ಕರ್ಕೊಂಡ್ ಬರ್ತಾಳೆ. ಮಿಥಿಲಾ ಆ ಹುಡುಗಿನ ಟೆಸ್ಟ್ ಮಾಡಿ ಔಷಧಿ ರೆಡಿ ಮಾಡ್ತಾಳೆ. ಮಾರನೇ ದಿನ ಆ ಹುಡುಗಿಗೆ ಔಷಧಿ ಕೊಡ್ತಾಳೆ. ಆ ಹುಡುಗಿ ಗುಣಮುಖ ಆಗ್ತಾ ಹೋಗ್ತಾಳೆ. ಇವಾಗ ಮಿಥಿಲಾ ಆ ಔಷಧಿ ಎಲ್ಲ ಬಡ ಜನರಿಗೂ ಸಿಗ್ಬೇಕು ಅಂತ ಬೇರೆ ಬೇರೆ ಕಡೆ ಹೋಗಿ ಅದರ ಬಗ್ಗೆ ಅರಿವು ಮೂಡಿಸ್ತಾ ಇರ್ತಾಳೆ. ಒಂದ್ ಕಾಲೇಜಲ್ಲಿ ಇದರ ಬಗ್ಗೆ ಹೇಳುವಾಗ ಅಲ್ಲಿ ಬಲರಾಮ್ ಕೂಡ ಇರ್ತಾನೆ. ಬಲರಾಮ್ ಆ ಔಷಧಿ ತಯಾರು ಮಾಡೋಕೆ ಮಿಥಿಲಾಗೆ ಸಹಾಯ ಮಾಡೋದಾಗಿ ಹೇಳಿ ನಿರ್ವಾಣ ಅನ್ನೋ ಕಂಪನಿ ಓಪನ್ ಮಾಡಿ ಔಷಧಿ ಪ್ರೊಡ್ಯೂಸ್ ಮಾಡ್ತಾರೆ. ಅದ್ರಲ್ಲಿ ಒಂದು ಬಾಕ್ಸ್ ನ ಮಿಥಿಲಾ ತಗೊಂಡೋಗಿ ಅವರ ಊರಿನ ಜನರಿಗೆ ಫ್ರೀ ಆಗಿ ಕೊಡ್ತಾಳೆ. ನೋಡಿದ್ರೆ ಅದರಿಂದ ತುಂಬಾ ಜನ ಸತ್ತೋಗಿ ಊರಿನ ಜನರು ಮಿಥಿಲಾ ಕ್ಲಿನಿಕ್ ಮೇಲೆ ಕಲ್ಲೆಸಿತಾ ಇರ್ತಾರೆ. ಮಿಥಿಲೆ ಗುಣಮುಖ ಮಾಡಿದ್ದ ಹುಡುಗಿಯ ತಾಯಿ ಮಿಥಿಲಾನ ಊರಿನ ಜನರಿಂದ ಕಾಪಾಡ್ತಾಳೆ. ಈ ಕಡೆ ಆ ವಿಷಯ ಪ್ರೆಸ್ ಅವ್ರಿಗೆಲ್ಲ ಗೊತ್ತಾಗಿ ಬಲರಾಮ್ ಹತ್ರ ಈ ವಿಷಯದ ಬಗ್ಗೆ ಕೇಳ್ತಾರೆ. ಅದಕ್ಕೆ ಬಲರಾಮ್ ಆಯುರ್ವೇದ ನಂಬ್ಕೊಂಡ್ರೆ ಹೀಗೆ ಆಗೋದು, ನನ್ಗೂ ಗೊತ್ತಿರ್ಲಿಲ್ಲ ಈ ರೀತಿ ಆಗುತ್ತೆ ಅಂತ. ನಾವು ಮೊದಲು ಆಯುರ್ವೇದದ ಔಷಧಿ ತಗೊಳ್ಳೋದನ್ನ ನಿಲ್ಲಿಸ್ಬೇಕು ಅಂತ ಹೇಳ್ತಾನೆ. ಆಯುರ್ವೇದನ ನಿಲ್ಲಿಸ್ಬೇಕು ಅಂತಾನೆ ಬಲರಾಮೆ ಈ ಗೋಲ್ಮಾಲ್ ಮಾಡಿರ್ತಾನೆ. ಈ ಕಡೆ ಮಿಥಿಲಾ ಔಷಧಿಯಿಂದ ಜನ ಸಾಯೋಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಏನನ್ನೋ ಹುಡುಕ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಬಲರಾಮ್ ಬರ್ತಾನೆ. ಮಿಥಿಲಾ ಹುಡುಕ್ತಾ ಇದ್ದಿದ್ದು ಹಾರ್ಡ್ ಡ್ರೈವ್. ಅದ್ರಲ್ಲೇ ಅವಳ ತಂದೆಯ ಎಲ್ಲಾ ರಿಸರ್ಚ್ ಇರುತ್ತೆ. ಇವಾಗ ಅದನ್ನ ಬಲರಾಮ್ ಎತ್ಕೊಂಡಿರ್ತಾನೆ. ಬಲರಾಮ್ ಇದನ್ನೆಲ್ಲ ಮಿಥಿಲಾಗೆ ಹೇಳಿ ಮಿಥಿಲಾಗೆ ಪಾಯ್ಸನ್ ಇಂಜೆಕ್ಟ್ ಮಾಡ್ತಾನೆ. ಆ ಸಮಯದಲ್ಲಿ ಮಿಥಿಲಾಗೆ ನೆನಪಾಗೋದು ಒಂದೇ ವಿಷಯ, ಮಿಥಿಲಾ ತಂದೆ ಮಿಥಿಲಾಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ಅವಳ ಚಿಕ್ಕಪ್ಪನ ಭೇಟಿಯಾಗು ಅಂತ ಹೇಳಿರ್ತಾನೆ. ಅದಕ್ಕೆ ಮಿಥಿಲಾ ಅಲ್ಲಿಂದ ಅವಳ ಚಿಕ್ಕಪ್ಪನ ಬಳಿ ಹೋಗೋಕೆ ಸ್ಕೂಟಿ ತಗೊಂಡೋಗ್ತಾಳೆ. ಈಚೆ ಕಾರಲ್ಲಿ ಅಲೆಕ್ಸ್ ಮತ್ತೆ ಬ್ಯಾನರ್ಜಿ ಕೂಡ ಇರ್ತಾರೆ. ಸ್ಕೂಟಿಯಲ್ಲಿ ಹೋಗ್ತಿದ್ದ ಮಿಥಿಲಾ ಫ್ಲೈ ಓವರ್ ಮೇಲೆ ಬಿದ್ದೋಗ್ತಾಳೆ. ಅಲ್ಲಿಗೆ ಬಲರಾಮ್ ಬಂದು ಮಿಥಿಲಾಗೆ ಹೊಡೆದು ಅವಳನ್ನ ವಾಪಸ್ ಅವಳ ಮನೆಗೆ ಹೇಳ್ಕೊಂಡೋಗಿ ಅವಳ ಅಜ್ಜಿ ತಾತನ್ನು ಕೊಲೆ ಮಾಡ್ತಾರೆ. ಅವಾಗ ಕಾಶಿ ಇಡೀ ಮನೆಗೆ ಬೆಂಕಿ ಹಾಕ್ತಾನೆ. ಇದು ಮಿಥಿಲಾ ಕತೆ. ಇದನ್ನೆಲ್ಲ ಇವಾಗ ದಕ್ಷ ವಿಶ್ವಾಮಿತ್ರಾಗೆ ಹೇಳ್ತಾಳೆ. ವಿಶ್ವಾಮಿತ್ರ ಕಮಿಷನರ್ ಬಳಿಗೆ ಬಂದು ದಕ್ಷಗೆ DID ಅಂದ್ರೆ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅನ್ನೋ ಕಾಯಿಲೆ ಇದೆ, ಅವಳಿಗೆ ಮಿಥಿಲಾ ಕತೆ ಗೊತ್ತಾಗಿ ಅವಳನ್ನ ಅವಳೇ ಮಿಥಿಲಾ ಅನ್ಕೊಂಡಿದ್ದಾಳೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅದೇ ಟೈಮ್ಗೆ ಕಮಿಷನರ್ಗೆ ಬಲರಾಮ್ ಕಾಲ್ ಮಾಡಿ ದಕ್ಷನ ಕೊಲ್ಲೋಕೆ ಹೇಳ್ತಾನೆ. ಆದ್ರೆ ಕಮಿಷನರ್ ಒಳ್ಳೆ ವ್ಯಕ್ತಿ ಆಗಿದ್ದ ಕಾರಣ ಬಲರಾಮ್ಗೆ ವಾರ್ನಿಂಗ್ ಕೊಟ್ಟು ಕಾಲ್ ಕಟ್ ಮಾಡ್ತಾನೆ. ವಿಕ್ರಮ್ಗೆ ಮಾತ್ರ ದಕ್ಷ ಹೇಳಿದ ಕಥೆನ ನಂಬೋಕೆ ಆಗ್ತಾ ಇರಲ್ಲ. ಇವಾಗ ದಕ್ಷನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ಅಲ್ಲಿ ದಕ್ಷ ಮಾನಸಿಕ ಕಾಯಿಲೆಯಿಂದ ಕೊಲೆ ಮಾಡಿರೋದು ಅಂತ ಗೊತ್ತಾಗಿ ದಕ್ಷನ ಮೆಂಟಲ್ ಅಸೈಲಂಗೆ ಕಳಿಸೋಕೆ ಆರ್ಡರ್ ಮಾಡ್ತಾರೆ. ದಕ್ಷನ ಈಚೆ ಕರ್ಕೊಂಡ್ ಬಂದು ಜೀಪ್ ಹತ್ತಿಸ್ತಾರೆ. ವಿಕ್ರಮ್ ಈಚೆ ಬಂದು ನೋಡಿದ್ರೆ ಅವರ ಪೊಲೀಸ್ ಜೀಪ್ ಅಲ್ಲೇ ಇರುತ್ತೆ. ದಕ್ಷನ ಬಲರಾಮ್ ಕಡೆಯವರು ಪೊಲೀಸ್ ತರ ನಾಟಕ ಆಡ್ತಾ ಜೀಪ್ ಅಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಆ ರೌಡಿಗಳ ಶೂಸ್ ನೋಡಿ ದಕ್ಷಗೆ ಅವರು ರೌಡಿಗಳು ಅಂತ ಗೊತ್ತಾಗಿ ಎಲ್ಲರಿಗೂ ಚೆನ್ನಾಗಿ ಹೊಡೆದು ಅಲ್ಲೇ ಕೂತ್ಕೋತಾಳೆ. ವಿಕ್ರಮ್ ಜೀಪ್ ಅಲ್ಲಿ ಬಂದು ದಕ್ಷನ ಪಿಕ್ ಮಾಡ್ತಾನೆ. ಇಲ್ಲಿ ನಾವು ಒಂದು ವಿಷಯ ನೆನಪಲ್ಲಿ ಇಟ್ಕೊಂಡಿರ್ಬೇಕು, ನಮ್ಗೆ ಇನ್ನು ದಕ್ಷಗೂ ಮಿಥಿಲಾಗೂ ಏನ್ ಸಂಬಂಧ ಅಂತ ಗೊತ್ತಿಲ್ಲ. ಇವಾಗ ವಿಕ್ರಮ್ ದಕ್ಷನ ಮೆಂಟಲ್ ಅಸೈಲಂ ಕಡೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಡಾಕ್ಟರ್ ಬ್ಯಾನರ್ಜಿ ಬಲರಾಮ್ಗೆ ಕಾಲ್ ಮಾಡಿ ದಕ್ಷನ ಕೊಲ್ಲೋಕೆ ಆಗ್ಲಿಲ್ಲ,
ಆದ್ರೂ ಪರವಾಗಿಲ್ಲ, ಇವಾಗ ಅವಳನ್ನ ನಮ್ಮ ಅಸೈಲಂಗೆ ಕರ್ಕೊಂಡ್ ಬರ್ತಾ ಇದ್ದಾರೆ, ಅವಳನ್ನ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾನೆ. ಇವಾಗ ವಿಕ್ರಮ್ ದಕ್ಷನ ಬ್ಯಾನರ್ಜಿ ವರ್ಕ್ ಮಾಡೋ ಮೆಂಟಲ್ ಅಸೈಲಂಗೆ ಕರ್ಕೊಂಡ್ ಬಂದು ಬಿಟ್ಟು ಹೋಗ್ತಾನೆ. ಅದೇ ದಿನ ರಾತ್ರಿ ಬ್ಯಾನರ್ಜಿ ದಕ್ಷ ಹಾಗೂ ಅವರು ಕಂಡಿಡಿತಾ ಇರೋ ಇಂಜೆಕ್ಷನ್ ಕೊಡೋಕೆ ಹೋಗ್ತಾನೆ. ಆದ್ರೆ ದಕ್ಷ ಬ್ಯಾನರ್ಜಿಗೆ ಹೊಡೆದು ಕೊಲೆ ಮಾಡ್ತಾಳೆ. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ ದಕ್ಷ ಪೊಲೀಸರ ಕೈಲಿ ಯಾಕೆ ತಗಲಾಕೊಂಡ್ಲು ಅಂತ. ಬ್ಯಾನರ್ಜಿನ ಕೊಂದ ದಕ್ಷ ಬಲರಾಮ್ ಲ್ಯಾಬ್ಗೆ ಹೋಗಿ ಹ್ಯೂಮನ್ ಸ್ಟೈಲ್ಗೆ ಅಂತ ಕೂಡ ಹಾಕಿದ್ದ ಎಲ್ಲರನ್ನು ರಿಲೀಸ್ ಮಾಡಿ ವಿಕ್ರಮ್ಗೆ ಕಾಲ್ ಮಾಡಿ ಅಸೈಲಂಗೆ ಬರೋಕೆ ಹೇಳ್ತಾಳೆ. ವಿಕ್ರಮ್ ಅಸೈಲಂ ಕಡೆ ಬರೋಕೆ ಶುರು ಮಾಡ್ತಾನೆ. ಈ ಕಡೆ ಬಲರಾಮ್ ಇವಾಗ ಹೊಸ ಮೆಡಿಸನ್ ರಿಲೀಸ್ ಮಾಡೋಕೆ ರೆಡಿ ಆಗಿದೆ ಅಂತ ತಿಳ್ಕೊಂಡು ಅವನ ಎಲ್ಲಾ ಪಾರ್ಟ್ನರ್ಸ್ಗೂ ಪಾರ್ಟಿ ಕೊಡ್ತಾ ಇರ್ತಾನೆ. ಆ ಪಾರ್ಟಿಗೆ ಕಮಿಷನರ್ ನ ಕೂಡ ಇನ್ವೈಟ್ ಮಾಡಿರ್ತಾನೆ. ಅಲ್ಲಿ ಬಲರಾಮ್ ಕಮಿಷನರ್ ಹತ್ರ ದಕ್ಷ ಬಗ್ಗೆ ಕೇಳ್ತಾನೆ. ಆದ್ರೆ ಕಮಿಷನರ್ ದಕ್ಷ ಬಗ್ಗೆ ಬಿಟ್ಟು ಮಿಥಿಲಾ ಬಗ್ಗೆ ಬಲರಾಮ್ ಬಳಿನೇ ಕೇಳ್ತಾನೆ. ಬಲರಾಮ್ ಗಾಬರಿಯಾಗಿ ಅಲ್ಲಿಂದ ಎದ್ದು ಸೈಡ್ಗೆ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲೂ ಕೂಡ ಗ್ರೀನ್ ಕಲರ್ ಸ್ಮೋಕ್ ನ ದಕ್ಷ ಲೀಕ್ ಮಾಡ್ತಾಳೆ. ಬಲರಾಮ್ ಮುಖಕ್ಕೆ ಮಾಸ್ಕ್ ಹಾಕೋತಾನೆ. ಮಿಕ್ಕಿರೋ ಎಲ್ರು ಅಲ್ಲಿಂದ ಓಡೋಗ್ತಾರೆ. ದಕ್ಷ ಕೂಡ ಮುಖಕ್ಕೆ ಮಾಸ್ಕ್ ಹಾಕೊಂಡ್ ಬಂದು ಬಲರಾಮ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ದಕ್ಷ ಜೊತೆ ಇನ್ನೊಬ್ರು ಯಾರೋ ಇರ್ತಾರೆ, ಮೋಸ್ಟ್ಲಿ ಮಿಥಿಲಾ ಚಿಕ್ಕಪ್ಪ ಅನ್ಸುತ್ತೆ. ಇವಾಗ ದಕ್ಷ ಮತ್ತೆ ಮಿಥಿಲಾ ಚಿಕ್ಕಪ್ಪ ಇಬ್ರು ಮಾಸ್ಕ್ ನ ಓಪನ್ ಮಾಡ್ತಾರೆ. ನೋಡಿದ್ರೆ ಮಿಥಿಲಾ ಚಿಕ್ಕಪ್ಪ ಬೇರೆ ಯಾರು ಅಲ್ಲ, ವಿಶ್ವಾಮಿತ್ರನೇ. ಇವಾಗ ವಿಶ್ವಾಮಿತ್ರ ಮತ್ತೆ ದಕ್ಷ ಇಬ್ರು ಸೇರಿ ಬಲರಾಮ್ಗೆ ಪಾಯ್ಸನ್ ಇಂಜೆಕ್ಟ್ ಮಾಡಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ತಳ್ತಾರೆ. ಬಲರಾಮ್ ಸತ್ತೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕಮಿಷನರ್ ಬಂದ್ಬಿಡ್ತಾನೆ. ಕಮಿಷನರ್ ವಿಶ್ವಾಮಿತ್ರ ಮತ್ತೆ ದಕ್ಷನ ಅರೆಸ್ಟ್ ಮಾಡದೆ ಬಿಟ್ಟು ಕಳಿಸ್ತಾನೆ. ಅವರನ್ನ ಬಿಡೋಕೆ ಕಮಿಷನರ್ ಅವನಿಗೆ ಏನೋ ಪರ್ಸನಲ್ ರೀಸನ್ ಇದೆ ಅಂತ ಹೇಳ್ತಾನೆ. ಮೋಸ್ಟ್ಲಿ ಕಮಿಷನರ್ಗೂ ಬಲರಾಮ್ಗೂ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಬಲರಾಮ್ ಸತ್ತಿದ್ದು ಒಳ್ಳೇದೇ ಆಯ್ತು ಅಂತ ಕಮಿಷನರ್ಗೆ ಅನ್ಸಿರುತ್ತೆ. ಅದಕ್ಕೆ ದಕ್ಷ ಮತ್ತೆ ವಿಶ್ವಾಮಿತ್ರನ ಅರೆಸ್ಟ್ ಮಾಡದೆ ಬಿಟ್ಟು ಕಳಿಸ್ತಾನೆ. ಇಲ್ಲಿ ನಮ್ಗೆ ದಕ್ಷ ಮತ್ತೆ ಮಿಥಿಲಾಗೂ ಇರೋ ಸಂಬಂಧ ಏನು ಅಂತ ಗೊತ್ತಾಗುತ್ತೆ. ಮಿಥಿಲಾ ಅವಳ ಮನೆಗೆ ಬೆಂಕಿ ಹಾಕ್ದಾಗ ಸತ್ತಿರಲ್ಲ, ಅವಳು ಒಂದು ಹುಡುಗಿನ ಗುಣಮುಖ ಮಾಡಿರ್ತಾಳಲ್ಲ, ಆ ಹುಡುಗಿಯ ತಾಯಿ ಬೆಂಕಿಯಲ್ಲಿ ಸುಟ್ಟೋಗ್ತಿದ್ದ ಮಿಥಿಲಾನ ಆಸ್ಪತ್ರೆಗೆ ಸೇರಿಸಿರ್ತಾಳೆ. ಅಲ್ಲಿ ಮಿಥಿಲಾಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿರ್ತಾರೆ. ಅವಾಗ ಮಿಥಿಲಾ ದಕ್ಷ ಆಗಿ ಬದಲಾಗಿರ್ತಾಳೆ ಅಷ್ಟೇ. ಈ ಕಡೆ ಅಸೈಲಂಗೆ ಬಂದ ವಿಕ್ರಮ್ಗೆ ಬಲರಾಮ್ ಇಲ್ಲಿಗಲ್ ಆಗಿ ಹ್ಯೂಮನ್ ಸ್ಟ್ರೈಲ್ ಮಾಡ್ತಿದ್ದ ಅಂತ ಗೊತ್ತಾಗಿ ಅದನ್ನ ಪ್ರೆಸ್ ಅವ್ರಿಗೆಲ್ಲ ಹೇಳ್ತಾನೆ. ಇಲ್ಲಿ ವಿಕ್ರಮ್ಗೆ ಇನ್ನೂ ಒಂದು ವಿಷಯ ಗೊತ್ತಾಗುತ್ತೆ. ಸುರೇಶ ಹೋಟೆಲ್ CCTV ಫುಟೇಜ್ ಚೆಕ್ ಮಾಡಿ ದಕ್ಷಾನೇ ಕಿಲ್ಲರ್ ಅಂತ ಹೇಳೋಕೆ ದಕ್ಷಾನೇ ಪ್ಲಾನ್ ಮಾಡಿರ್ತಾಳೆ ಅಂತ. ಅದರಿಂದ ಅಸೈಲಂಗೆ ಬಂದು ಬ್ಯಾನರ್ಜಿನ ಕೊಲ್ಲೋಕೆ ಈಸಿ ಆಗ್ಲಿ ಅಂತ. ಇವಾಗ ದಕ್ಷ ಎಸ್ಕೇಪ್ ಆಗಿದ್ದಾಳೆ ಅಂತ ವಿಕ್ರಮ್ಗೆ ಗೊತ್ತಾಗುತ್ತೆ. ಹಾಗೆ ಸ್ವಲ್ಪ ದಿನ ಕಳೆಯುತ್ತೆ. ದಕ್ಷ ವಿಕ್ರಮ್ಗೆ ಕಾಲ್ ಮಾಡ್ತಾಳೆ. ವಿಕ್ರಮ್ ದಕ್ಷಗೆ ಮತ್ತೆ ವಾಪಸ್ ಡಿಪಾರ್ಟ್ಮೆಂಟ್ಗೆ ಬಾ ಅಂತ ಹೇಳ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.